ಸ್ಟಾರ್ಗಳ ಸಿನಿಮಾ ಮಾಡಬಾರ್ದು ಅಂತಲ್ಲ, ಖಂಡಿತ ಮಾಡ್ಬೇಕು. ಅವ್ರುಗಳು ತರ್ಸೋ ಫುಟ್ಫಾಲ್ಸ್ ನಾವು ತರ್ಸಕ್ಕಲ್ಲ, ಅವ್ರ ಲೀಗ್ ಇದ್ದೇ ಇದೆ. ಬಟ್ ಒಂದು ಈಕೋ ಸಿಸ್ಟಮ್ ಅಲ್ಲಿ ಇಬ್ರು ಇರ್ಬೇಕಾಗುತ್ತೆ. ಬೋತ್ ಶುಡ್ ಕೋಎಕ್ಸಿಸ್ಟ್. ಜನ ಥಿಯೇಟರ್ ಬರಲ್ಲ, ಯಾಕೆ ಬರಲ್ಲ? ಜನ ಸಿನಿಮಾ ನೋಡಲ್ಲ, ನಮ್ ಕನ್ನಡದಲ್ಲಿ ನೋಡ್ತಾ ಇಲ್ಲ ಸಿನಿಮಾ, ಏನಾದ್ರು ಡಿಫ್ರೆಂಟ್ ಆಗಿ ಕೊಡ್ತಿದೀವ ಆಸ್ ಅ ಮೂವಿ. ಬಿಕಾಸ್ ಮೂವಿ ಗೋರ್ಸ್ ಎಲ್ಲ ಭಾಷೆ ನೋಡ್ತಾ ಇದಾರೆ ಇವಾಗ ಇವತ್ತಿನ ಟೈಮ್ಸ್ ನಲ್ಲಿ. ಧೀರಜ್, ನಿಮ್ಮ ಈ ಒಂದು ಸಿನಾರಿಯೋನಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ವಾಟ್ ಇಸ್ ಯುವರ್ ಥಾಟ್? ಅದೇ ಫಸ್ಟ್ ಥಿಂಗ್ ಏನಂದ್ರೆ, ನಾವು ಜನ ಬರ್ತಿಲ್ಲ ಅನ್ನೋದನ್ನ ಮಾತಾಡದಷ್ಟು ಅದು ಹೆಲ್ಪ್ ಆಗಲ್ಲ. ಏನಕ್ಕೆ ಅಂದ್ರೆ, ಒಬ್ಬ ಆಡಿಯನ್ಗೆ ಏನನ್ಸುತ್ತೆ, ದ ನಾರ್ಮಲ್ ಸೀಸ್ ಯಾರು ಹೋಗ್ತಿಲ್ಲ, ಸೊ ನಾನು ಹೋಗ್ಬಾರ್ದು, ನಾನು ಹೋದ್ರೆ ನಾನು ಇಡಿಯಟ್ ಇಂಪ್ರೆಷನ್ ಬಂದ್ಬಿಡುತ್ತೆ. ಆಮೇಲೆ ಬೇರೆ ಭಾಷೆದು ಹೊಗಳ್ಬಿಟ್ರೆ ಅಥವಾ ಯಾವ್ದೋ ಒಂದ್ ಇಂಥ ಮೂವಿ ಹೊಗಳ್ತಾ ಇದಾರೆ 4 ಜನ ಅಂದ್ರೆ, ನಾನು ಹೊಗಳಿದ್ರೆ ನಾನು ಅದ್ರಲ್ಲಿ ಒಬ್ಬ ಅಂತ ಆಗ್ತೀವಿ. ಸೊ ದಟ್ ಕುರಿಗಳ ತರ ನಾವು ಅದೊಂದು ಪೋರ್ಟ್ರೇ ಮಾಡ್ಕೊಳ್ಳೋದನ್ನ ಬಿಡ್ಬೇಕಾಗಿದೆ. ಅಂಡ್ ಐ ಥಿಂಕ್ ಇಟ್ ಇಸ್ ಗ್ರಾಜುಯಲಿ ಚೇಂಜಿಂಗ್. ಆಫ್ ಲೇಟ್ ಮಲಯಾಳಂ ಸಿನಿಮಾ ಡಿಸ್ಕಷನ್ ಇದೆ ಅಂತ. ಯಾಕೆ ಅಂದ್ರೆ, ನೀವು ಯಾವ್ದೋ ಒಂದು ಮಲಯಾಳಂ ಸಿನಿಮಾನ ಯಾರಿಗೋ ಹೋಗಿ ಯಾವ್ದೋ ಒಂದು ಫ್ರೇಮ್ ಅಲ್ಲಿ ಪಾಸ್ ಮಾಡ್ಬಿಟ್ಟು ಯಾವ ಸಿನಿಮಾ ಅಂದ್ರೆ ಹಿ ಕ್ಯಾನ್ ಟೆಲ್ ನೋಡಕ್ ಒಂದು ಮಲಯಾಳಂ ಸಿನಿಮಾ ಇದೆ. ಯಾವ್ದೋ ಒಂದು ತಮಿಳ್ ಸಿನಿಮಾನ ನೀವು ರ್ಯಾಂಡಮ್ ಆಗಿ ಯಾವ್ದೋ ಒಂದು ಫ್ರೇಮ್ ಪಾಸ್ ಮಾಡ್ಬಿಟ್ಟು ತೋರಿಸಿದ್ರೆ ಹಿ ಕ್ಯಾನ್ ಟೆಲ್ ಇಲ್ಲ ಒಂದು ಸ್ವಲ್ಪ ರಾನೆಸ್ ಇದೆ, ಕಲ್ಟ್ ಇದೆ, ತಮಿಳ್ ಇರ್ಬೋದು ಅಂತ. ಇಲ್ಲ ಒಂದು ಹಿಂದಿ ಸಿನಿಮಾ ತೋರಿಸಿದ್ರೆ ಆ ರಿಚ್ನೆಸ್, ಆ ಗ್ರ್ಯಾಂಡಿಯರ್ ಬಾಲಿವುಡ್ ತರ ಇದೆ. ಅದೇ ಒಂದ್ ಸ್ವಲ್ಪ ಆಕ್ಷನ್ ಪ್ಯಾಕ್ಡ್ ಅಲ್ಲರೆ ಈ ತೆಲುಗು ಸಿನಿಮಾ ರೇಂಜ್ ಇದೆ. ಸೊ ಕನ್ನಡ ಸಿನಿಮಾ ರೇಂಜ್ ಅದು. ಸೊ ಒಂದು ಫ್ರೇಮ್ ನ ಪಾಸ್ ಮಾಡ್ಬಿಟ್ಟು ಇದು ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ನಮಗೂ ಹೆಮ್ಮೆ ಇರಬೇಕು ಅನ್ನೋ ಥಾಟ್ ಇಟ್ಕೊಂಡೆ ಈ ಸ್ಕ್ರಿಪ್ಟ್ ಬರ್ದಿದ್ದು. ಅಂಡ್ ನಾವು ವಿಜುವಲ್ ಲ್ಯಾಂಗ್ವೇಜ್ ಯಾವ ತರ ಅಟೈನ್ ಮಾಡಕ್ ನೋಡಿದೀವಿ ಅಂದ್ರೆ, ಎವ್ರಿ ಫ್ರೇಮ್ ಶುಡ್ ಲುಕ್ ಫ್ರೆಶ್. ಎವ್ರಿ ಫ್ರೇಮ್ ಶುಡ್ ನಾಟ್ ಓನ್ಲಿ ಲುಕ್ ಫ್ರೆಶ್, ಬಟ್ ಇಟ್ ಶುಡ್ ಆಲ್ಸೋ ಕ್ಯಾರಿ ದ ಕನ್ನಡ ವೈಪ್ ಟು ಇಟ್. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೇನೆ ಗೋಯಿಂಗ್ ಫಾರ್ವರ್ಡ್ ಬೇರೆ ಭಾಷೆಯವ್ರು ಮಾತಾಡಬೇಕು. ಒಳ್ಳೆ ಕಂಟೆಂಟ್ ಬಂದ್ರೆ ಏನಿದೆ ಕನ್ನಡ ಸಿನಿಮಾ ರೇಂಜ್ ಅಲ್ಲಿ ಇದೆ ಅಂತ. ಸೊ ದಟ್ ಇಸ್ ದ ವಿಷನ್ ದಟ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್.